ಅಮ್ಮ, ಅದು ನಂಗೆ ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆಮ್ಮ. ಈ ವಿಷಯನ ನಿಮ್ ಮಗನ ಹತ್ರ ಹೇಳಿದ್ರೆ ಅವ್ರು ಒಪ್ಪೋದಿಲ್ಲ ಅಂತ ನಾನ್ ಫೋನಲ್ಲಿ ಹೇಳಲಿಲ್ಲಮ್ಮ. ನಮ್ಮ ಅದಕ್ಕೆನ ಕರ್ಕೊಂಡು ಹೋಗಿ ಬಂದ್ಬಿಡ್ತೀರಾ ಪ್ಲೀಸ್? ನೀವ್ ದೊಡ್ಡೋರ್, ನೀವ್ ಹೋಗಿ ಏನ್ ಸೆಲೆಕ್ಟ್ ಮಾಡ್ಕೊಂಡ್ರು ನನಗೋಕೆ. ಇದೇನಿದು, ಮದ್ವೆಗೋ ಹುಡುಗಿಯರು ಎಷ್ಟು ಆತಾತ್ರವಾಗಿ ಬಟ್ಟೆ ತೊಳ್ಕೊಳಕ್ ತಯಾರಿರ್ತಾರೆ, ಆದ್ರೆ ಇವರೇನು ಏನು ತಲೆ ಕೆಡ್ಸ್ಕತಾನಿಲ್ವಲ್ಲ, ಒಂಥರ ವಿಚಿತ್ರವಾಗಿದೆಯಲ್ಲ. ಅಲ್ಲ, ಸುಮಂತು ಇಲ್ಲ ನೀನು ಇಲ್ಲ ಅಂದ್ರೆ ಹೇಗಮ್ಮ? ಅತ್ತೆ, ಒಂದ್ ನಿಮಿಷ ಇರಿ. ಅರ್ಚನಾ ಅವ್ರೆ, ನಿಮ್ಗೇನು ತೊಂದ್ರೆ ಇಲ್ಲ ಅಂದ್ರೆ ನಿಮ್ ಧಾರೆ ಸೀರೆನ ನಾನ್ ಸೆಲೆಕ್ಟ್ ಮಾಡ್ಲೆ? ನಿಮ್ಗೆ ಓಕೆ ಆಯ್ತದೆ? ಹಾ, ಓಕೆ. ಹಾ, ನೀವ್ ಸೀರೆ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ? ಸರಿ, ಹಾಗಿದ್ರೆ ಸೆಲೆಕ್ಟ್ ಮಾಡಿ ತಗೊಂಡ್ ಬನ್ನಿ. ನನಗ್ ಯಾವ್ದಾದ್ರೂ ಓಕೆ. ಅಂದಾಗೆ ನಿಮ್ಗೊಂದು ಮಾತು ಕೇಳಿದ್ರೆ ಬೇಸರ ಆಗಕ್ಕಿಲ್ಲ ತಾನೆ? ನಿಮ್ಗಿದು ಎರಡನೇ ಮದ್ವೆ ತಾನೆ? ಏ ಕತ್ತೆ, ಸುಮ್ನಿರೆ. ಏನೇ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ಯಾ? ಅಯ್ಯ, ನಾನೇನ್ ತಪ್ಪು ಮಾತಾಡ್ದೆ ಅತ್ತಯ್ಯ? ಎರಡನೇ ಮದ್ವೆ ಅಂತ ಹೇಳ್ದೆ, ಅದ್ರಲ್ಲೇನ್ ತಪ್ಪೈತೆ? ಸುಮ್ನೆ ಬಾಯಿ ಮುಚ್ಕೊಂಡ್ ನಿಂತ್ರೆ ಸರಿ. ಇವಾಗ ಏನೇನೋ ಮಾತಾಡ್ತಿರೋ ನೀನು. ಅಲ್ಲ, ಏನ್ ಹೇಳ್ತಿದ್ದೀರಾ ಪರಿಮಳ? ಅರ್ಚನಾ, ಇವಳು ಹೀಗೆ ಕಣಮ್ಮ. ಎಲ್ಲೇನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಯಾರ ಮುಂದೆ ಯಾವ ತರ ಇರ್ಬೇಕು ಅನ್ನೋದೇನು ಗೊತ್ತಾಗಲ್ಲ. ಏನಾದ್ರೂ ಅಂತಾನೆ ಇರ್ತಾಳೆ.